ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಅಲ್ಲಿ ಸಾಕಷ್ಟು ಚೇಂಜಸ್ಗಳು ಆಗ್ತಾ ಇದೆ, ಹೊಸ ರೂಲ್ಸ್ಗಳು ಬರ್ತಾ ಇದೆ. ಏಪ್ರಿಲ್ 1, 2026ರಿಂದ ಈ ಬದಲಾವಣೆಗಳು ಜಾರಿಗೆ ಬಂದಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಏನೇನ್ ಬದಲಾವಣೆ ಆಗ್ತಾ ಇದೆ? ಸೊ ಪ್ಯಾನ್ ಕಾರ್ಡ್ ಪಡೆಯುವುದಕ್ಕೆ ಇರುವಂತ ಹಳೆಯ ಪ್ರಕ್ರಿಯೆ ಈಗ ಕಂಪ್ಲೀಟ್ ಬದಲಾಗಿದೆ. ಇನ್ನು ಮುಂದೆ ನೀವು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಆಗ ಪ್ರೂಫ್ ಕೊಡ್ಬೇಕಲ್ವಾ, ಅದರಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ. ಸೊ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನ ಜಮೆ ಮಾಡುವಾಗ ಇರುವಂತ ಪ್ಯಾನ್ ಕಾರ್ಡ್ ಮಿತಿಯಲ್ಲಿ ಈಗ ಸಾಕಷ್ಟು ಚೇಂಜಸ್ಗಳು ಆಗ್ತಾ ಇದೆ. ನೀವ್ಯಾವ್ದಾದ್ರೂ ಪ್ರಾಪರ್ಟಿಯನ್ನ ಖರೀದಿಸಬೇಕು ಅಂತ ಇದ್ರೆ, ಮಾರಾಟ ಮಾಡೋದಿದ್ರೆ ಅಥವಾ ಹೊಸ ವೆಹಿಕಲ್ ಅನ್ನ ತೆಗೆದುಕೊಳ್ತೀರಾ ಅಂತಂದ್ರೆ ಹೊಸ ಪ್ಯಾನ್ ನಿಯಮಗಳನ್ನ ಪಾಲಿಸೋದು ಇನ್ನು ಮುಂದೆ ಕಂಪಲ್ಸರಿ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವೇನಾದ್ರೂ ಈ ಹೊಸ ರೂಲ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಾಕಷ್ಟು ಸಂಕಷ್ಟ ಬರಬಹುದು. ಯಾಕಂತಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ನಿಮ್ಮನ್ನ ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಕೆಂಗಣ್ಣಿಗೆ ಗುರಿಪಡಿಸಬಹುದು ಅಥವಾ ದೊಡ್ಡ ಕಾನೂನು ತೊಂದರೆಗೆ ಸಿಲುಕಿಸಬಹುದು. ಹಾಗಾದ್ರೆ ಈ ಹೊಸ ಪ್ಯಾನ್ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಸಾಮಾನ್ಯ ಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ, ಸೊ ಈಗ ನೀವು ಮಾಡಬೇಕಾಗಿರುವಂತ ಕೆಲಸ ಏನು, ಇವೆಲ್ಲವನ್ನ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡಿದ್ರೆ ನೀವೇ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತೀರಾ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮೆಲ್ಲರ ಬಳಿ ಪ್ಯಾನ್ ಕಾರ್ಡ್ ಇದ್ದೇ ಇರುತ್ತೆ, ಹೌದಾ? ನಾವು ಸಾಕಷ್ಟು ಸಲ ಬೇರೆ ಬೇರೆ ಕೆಲಸಗಳಿಗೆ ಇದನ್ನ ಬಳಸೂ ಕೂಡ ಇದ್ದೀವಿ. ಆದ್ರೆ ಒಂದು ನೆನಪಿರ್ಲಿ, ನಮ್ಮ ಪ್ರತಿಯೊಂದು ಆರ್ಥಿಕ ವ್ಯವಹಾರಗಳ ಮೇಲೆ ಕಣ್ಣಿಡೋದಕ್ಕೆ ಸರ್ಕಾರ ಬಳಸೋದೆ ಈ ಪ್ಯಾನ್ ಕಾರ್ಡ್ ಸ್ನೇಹಿತರೆ. ಈಗ ಜಾರಿಗೆ ಬರುತ್ತಿರುವಂತಹ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 2026ರ ಅಡಿಯಲ್ಲಿ ಸರ್ಕಾರ ಪ್ಯಾನ್ ಕಾರ್ಡ್ ಬಳಸೋ ರೀತಿ, ಅದನ್ನ ವಿತರಿಸೋ ಬಗ್ಗೆ ಸಂಪೂರ್ಣ ಪ್ರಕ್ರಿಯೆಯನ್ನ ಚೇಂಜ್ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ, ಪ್ಯಾನ್ ಕಾರ್ಡ್ ಅಲ್ಲಿ ತರಲಾಗ್ತಿರುವಂತಹ ಈ ಪ್ರಮುಖ ಬದಲಾವಣೆಗಳು ಯಾವ್ದು, ಇದರಿಂದ ನಮ್ಮ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದನ್ನ ಒಂದೊಂದಾಗಿ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ಪ್ಯಾನ್ ಕಾರ್ಡ್ ಅಲ್ಲಿ ಆಗ್ತಿರುವಂತ ಮೊದಲನೇ ಬಿಗ್ ಚೇಂಜ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಣ್ಣ ವಹಿವಾಟುಗಳಿಗೆ ಅಂದ್ರೆ ಸ್ಮಾಲ್ ಟ್ರಾನ್ಸಾಕ್ಷನ್ ಇರುತ್ತಲ್ಲ, ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಅಗತ್ಯ ಇಲ್ಲ ಸ್ನೇಹಿತರೆ. ಈ ಮೊದಲು ಅಂದ್ರೆ ಇಲ್ಲಿವರೆಗೆ ಆಲ್ಮೋಸ್ಟ್ ಬಹುತೇಕ ಎಲ್ಲ ಕಡೆ ಟ್ರಾನ್ಸಾಕ್ಷನ್ಗೆ ಪ್ಯಾನ್ ಕಾರ್ಡ್ ಬೇಕಿತ್ತು, ಹೌದಾ? ಏನಾದ್ರೂ ಕಾಸ್ಟ್ಲಿ ಐಟಮ್ ಅನ್ನ ಖರೀದಿಸುವಾಗ ಅಥವಾ ಹೋಟೆಲ್ ಬುಕ್ಕಿಂಗ್ ಅಥವಾ ದೊಡ್ಡ ದೊಡ್ಡ ಪೇಮೆಂಟ್ ಮಾಡುವಾಗ, ಹೀಗೆ ದಿನನಿತ್ಯದ ವಹಿವಾಟುಗಳಲ್ಲಿ ಪ್ಯಾನ್ ಕಾರ್ಡ್ ಅನಿವಾರ್ಯ ಆಗಿತ್ತು. ಆದ್ರೆ ಏಪ್ರಿಲ್ 1, 2026ರಿಂದ ಇದು ಬದಲಾಗ್ತಾ ಇದೆ. ನೋಡಿ, ಈಗ ವಾಹನ ಖರೀದಿ ನಿಯಮ ಆಗಿರ್ಬೋದು, ಅಂದ್ರೆ ವೆಹಿಕಲ್ ರೂಲ್ ಆಗಿರ್ಬೋದು, ನೀವು ವಾಹನವನ್ನ ಖರೀದಿಸ್ತೀರಾ ಅಂತಂದ್ರೆ ಈ ಮೊದಲು ಆಲ್ಮೋಸ್ಟ್ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ಯಾನ್ ಕಾರ್ಡ್ ಅನ್ನ ಕೇಳ್ತಾ ಇದ್ರು. ಆದ್ರೆ ಈಗ ವಾಹನದ ಮೌಲ್ಯ 5 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ನೀವು ಪ್ಯಾನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ಅಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಬೈಕು ಅಥವಾ ಸ್ಕೂಟರ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಅಗತ್ಯ ಇಲ್ಲ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋಣ, ಆಸ್ತಿ ವ್ಯವಹಾರದ ನಿಯಮ, ಪ್ರಾಪರ್ಟಿ ರೂಲ್ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಆಸ್ತಿಯ ಮೌಲ್ಯ 10 ಲಕ್ಷಕ್ಕಿಂತ ಹೆಚ್ಚಿದ್ರೆ ಪ್ಯಾನ್ ಬೇಕಿತ್ತು, ಹೌದಾ? ಈಗ ಈ ಮಿತಿಯನ್ನ, ಈ ಲಿಮಿಟ್ ಅನ್ನ 20 ಲಕ್ಷಕ್ಕೆ ಏರಿಸಲಾಗಿದೆ ಸ್ನೇಹಿತರೆ. ಹಾಗಾಗಿ ಸಣ್ಣ ಆಸ್ತಿ ವ್ಯವಹಾರಗಳು ತುಂಬಾ ಈಸಿ ಆಗುತ್ತೆ. ಆದ್ರೆ ದೊಡ್ಡ ವ್ಯವಹಾರಗಳ ಮೇಲೆ ಸರ್ಕಾರ ಈಗಲೂ ಕೂಡ ಕಣ್ಣಿಟ್ಟಿರುತ್ತೆ ಸ್ನೇಹಿತರೆ. ಇದು ಕೂಡ ಚೇಂಜಸ್. ಇನ್ನು ನೆಕ್ಸ್ಟ್ ನೋಡೋಣ, ಹೋಟೆಲ್ ಆಗಿರ್ಬೋದು ಅಥವಾ ನಗದಾಗಿರ್ಬೋದು, ಕ್ಯಾಶ್ ಪೇಮೆಂಟ್, ಹೋಟೆಲ್ ಅಥವಾ ಏನಾದ್ರೂ ನೀವು ಪೇಮೆಂಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಇಲ್ಲಿವರೆಗೆ ಹೋಟೆಲ್ ಬಿಲ್ಸ್ ಅಥವಾ ದೊಡ್ಡ ಕ್ಯಾಶ್ ಪೇಮೆಂಟ್ಗಳಿಗೂ ಕೂಡ ಅಂದ್ರೆ 50,000ಕ್ಕಿಂತ ಹೆಚ್ಚು ಮೇಲ್ಪಟ್ಟ ಮೊತ್ತಕ್ಕೆ ಆ ಪಾವತಿ ಮಾಡಬೇಕು ಅಂತಂದ್ರೆ ಪ್ಯಾನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕಿತ್ತು. ಈ ಮಿತಿಯನ್ನ 1 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದ್ರೆ ಡೈಲಿ ಎಕ್ಸ್ಪೆನ್ಸ್ಗೆ ರಿಸ್ಟ್ರಿಕ್ಷನ್ ಅನ್ನ ಕಡಿಮೆ ಮಾಡಿದ್ದಾರೆ. ಹಾಗಿದ್ರೆ ಈಗ ನೀವು ಕೇಳಬಹುದು, ಹೌದು, ಇಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ ಮೇಡಮ್, ಏನೇನ್ ಚೇಂಜಸ್ ಆಗ್ತಾ ಇದೆ ಅಂತ. ಸೊ ಸರ್ಕಾರ ಬಹಳ ಬುದ್ಧಿವಂತಿಕೆಯಿಂದ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ, ಸಾಮಾನ್ಯ ಆಗಿರ್ಬೋದು, ಸಣ್ಣ ವಹಿವಾಟುಗಳಲ್ಲಿ ಪ್ಯಾನ್ ಬಳಕೆಯನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಹೌದು. ಆದ್ರೆ ಅದೇ ಸಮಯದಲ್ಲಿ ದೊಡ್ಡ ವಹಿವಾಟುಗಳ ಮೇಲೆ ಹೆಚ್ಚು ತೀವ್ರವಾಗಿ ಗಮನವನ್ನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕು. ಸೊ ಪ್ಯಾನ್ ನಲ್ಲಿ ಆಗ್ತಿರುವಂತ ಎರಡನೇ ಬಿಗ್ ಚೇಂಜಸ್ ಏನಪ್ಪಾ ಅಂತಂದ್ರೆ
ದೊಡ್ಡ ವಹಿವಾಟುಗಳ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲನ್ನ ಇಟ್ಟಿರುವಂಥದ್ದು ಸರ್ಕಾರ. ಸೊ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿಂದಲೇ ಮುಖ್ಯ ಚೇಂಜಸ್ ಆಗ್ತಿರುವಂಥದ್ದು. ಯಾಕಂತಂದ್ರೆ ಸಣ್ಣ ವಹಿವಾಟುಗಳಿಗೆ ವಿನಾಯಿತಿ ಸಿಗ್ತಾ ಇದ್ರೆ ದೊಡ್ಡ ಮೊತ್ತದ ವಹಿವಾಟುಗಳ ಮೇಲೆ ನಿಗಾ ಇಡೋದು ಅಂದ್ರೆ ಮಾನಿಟರಿಂಗ್ ಅಂತ ಹೇಳ್ತೀವಲ್ವಾ, ಸೊ ಅದು ಇನ್ನಷ್ಟು ಕಟ್ಟುನಿಟ್ಟಾಗತ್ತೆ. ಹಾಗಿದ್ರೆ ಯಾವುದ್ರ ಮೇಲೆ ನಿಗಾ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಆಗಿರ್ಬೋದು, ವಿಡ್ರಾವಲ್. ಸೊ ನೀವು ದೊಡ್ಡ ಮೊತ್ತದ ಕ್ಯಾಶ್ ನೊಂದಿಗೆ ವ್ಯವಹರಿಸ್ತಾ ಇದ್ರೆ ಅಥವಾ ದೊಡ್ಡ ಅಮೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ರೆ, ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ವರ್ಷಕ್ಕೆ ಸುಮಾರು 10 ಲಕ್ಷಕ್ಕಿಂತ ಅಥವಾ ಅದಕ್ಕಿಂತ ಹೆಚ್ಚು ನೀವು ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ರೆ ಪ್ಯಾನ್ ಮೂಲಕ ಅದನ್ನ ಟ್ರ್ಯಾಕ್ ಮಾಡಲಾಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಕೊಡಲಾಗುತ್ತೆ ಸ್ನೇಹಿತರೆ. ಹಾಗೆ ಬ್ಯಾಂಕ್ ಆಗಿರ್ಬೋದು, ಹಣಕಾಸು ಸಂಸ್ಥೆಗಳು ನಿಮ್ಮ ಮೇಲೆ ಹದ್ದಿನ ಕಣ್ಣಿಡುತ್ತೆ ಸ್ನೇಹಿತರೆ. ಇದನ್ನ ತಿಳ್ಕೊಳ್ಳಿ. ಅದರ ಜೊತೆಗೆ ಫಿನಾನ್ಷಿಯಲ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಹೇಳಲೇಬೇಕು. ಅಂದ್ರೆ ಹಣಕಾಸಿನ ಸಂಬಂಧಗಳು ಅಂತ ಹೇಳ್ತೀವಲ್ವಾ, ಸೊ ಅದರಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ಒಂದು ಪ್ರಮುಖ ಬದಲಾವಣೆ ಇದು. ಈ ಹಿಂದೆ ನಿಮ್ಮ ವಹಿವಾಟು ಒಂದು ನಿರ್ದಿಷ್ಟ ಮಿತಿಯನ್ನ ದಾಟಿದಾಗ ಅಂದ್ರೆ ಲಿಮಿಟ್ ಕ್ರಾಸ್ ಆದಾಗ ಮಾತ್ರ ಪ್ಯಾನ್ ಕಾರ್ಡ್ ಅನ್ನ ಕೇಳ್ತಾ ಇದ್ರು. ಆದ್ರೆ ಈಗ ಚೇಂಜಸ್ ಆಗಿದೆ. ಫಿನಾನ್ಷಿಯಲ್ ರಿಲೇಶನ್ಶಿಪ್ ನ ಆರಂಭದಲ್ಲೇ ಅಂದ್ರೆ ಸ್ಟಾರ್ಟಿಂಗ್ ನಲ್ಲೇ ಪ್ಯಾನ್ ಕಾರ್ಡ್ ಅನ್ನ ಕೇಳಬಹುದು. ಒಂದು ಎಕ್ಸಾಂಪಲ್, ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ಅಂದಾಗ ಅವಾಗ್ಲೂ ಕೂಡ ಪ್ಯಾನ್ ಕಾರ್ಡ್ ಅನ್ನ ಕೇಳಬಹುದು. ವಿಮೆ ಇನ್ಶೂರೆನ್ಸ್ ಅನ್ನ ಖರೀದಿಸ್ತೀರಾ ಅಂತಂದ್ರೆ ಅಥವಾ ಯಾವುದೇ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಹಾಕುವಾಗ ಫಿನಾನ್ಷಿಯಲ್ ಅಗ್ರಿಮೆಂಟ್ ಸೈನ್ ಮಾಡುವಾಗ್ಲೂ ಕೂಡ ಬೇಕಾಗಬಹುದು ಸ್ನೇಹಿತರೆ. ಇದರ ಪರಿಣಾಮ ಏನು ಅಂತಂದ್ರೆ ಸರ್ಕಾರ ಕೇವಲ ನಿಮ್ಮ ವಹಿವಾಟುಗಳನ್ನ ಮಾತ್ರ ಅಲ್ಲ, ನಿಮ್ಮ ಸಂಪೂರ್ಣ ಫಿನಾನ್ಷಿಯಲ್ ಜರ್ನಿಯನ್ನ ಕೂಡ ಪತ್ತೆ ಹಚ್ಚುತ್ತಾ ಇದೆ, ಟ್ರ್ಯಾಕ್ ಮಾಡ್ತಾ ಇದೆ ಸ್ನೇಹಿತರೆ. ಈಗ ಪ್ಯಾನ್ ಕಾರ್ಡ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇದೆ, ಏನೇನ್ ಹೊಸ ರೂಲ್ಸ್ ಬರ್ತಾ ಇದೆ, ಸೊ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಮೊದಲು ನಿಮಗೆ ಪ್ಯಾನ್ ಕಾರ್ಡ್ ನಂತೆ ನಿಮ್ಮ ಜೀವನಕ್ಕೆ ಬೇಕಾದಂತ ಒಂದು ಮುಖ್ಯ ವಿಚಾರದ ಬಗ್ಗೆ ನಾನು ಹೇಳಲೇಬೇಕು ಸ್ನೇಹಿತರೆ. ಅದೇ ಹೆಲ್ತ್ ಇನ್ಶೂರೆನ್ಸ್. ಅಂದ್ರೆ ಜನರು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಆದಾಯದ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ, ಹೌದಾ? ಆದ್ರೆ ಎಮರ್ಜೆನ್ಸಿ ಪ್ಲಾನಿಂಗ್ ಅನ್ನ ಮುಂದೆ ಹಾಕ್ತಾರೆ, ನಾಳೆ ಮಾಡೋಣ ಬಿಡು ಅಂತ ಹೇಳ್ಕೊಂಡು. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಾಳೆ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ನಿಮ್ಮ ಹತ್ರ ಹಣ ರೆಡಿ ಇದೆಯಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಸರ್ಜರಿ ಅಥವಾ ಅಚಾನಕ್ ಆಗಿ ಏನಾದ್ರೂ ಅನಾರೋಗ್ಯ ಸಮಸ್ಯೆ ಬಂತು ಅಂತಂದ್ರೆ ಏನ್ ಗತಿ? ಕೆಲವೇ ದಿನಗಳಲ್ಲಿ ನಿಮ್ಮ ವರ್ಷಗಳ ಸೇವಿಂಗ್ಸ್ ಖಾಲಿ ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಅನಾರೋಗ್ಯ, ಆಕ್ಸಿಡೆಂಟ್ ಅಥವಾ ಚಿಕಿತ್ಸೆ ಬೇಕು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ದೊಡ್ಡ ಸಪೋರ್ಟ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಆಸ್ಪತ್ರೆ ಖರ್ಚನ್ನ ಅದೇ ಕವರ್ ಮಾಡುತ್ತೆ. ತಿಂಗಳಿಗೆ 700 ರಿಂದ 900 ರೂಪಾಯಿ ತಿಂಗಳಿಗೆ ಪ್ರೀಮಿಯಂ ಕಟ್ಟಿದ್ರೆ 10 ರಿಂದ 20 ಲಕ್ಷದವರೆಗೆ ಫ್ಯಾಮಿಲಿ ಕವರ್ ಅನ್ನ ಪಡಿಬಹುದು. ಅಷ್ಟೇ ಅಲ್ಲ, ಕ್ರಿಟಿಕಲ್ ಇಲ್ನೆಸ್ ಕೂಡ ಇಲ್ಲಿ ಕವರ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಸೇವಿಂಗ್ಸ್ ಏನಿರುತ್ತೋ ಅದು ಸೇಫ್ ಆಗಿರುತ್ತೆ ಸ್ನೇಹಿತರೆ. ಆದ್ರೆ ನೀವು ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ಈಗ ನಿಮ್ಗೊಂದು ಗುಡ್ ನ್ಯೂಸ್ ಕೂಡ ಇದೆ. ಸರ್ಕಾರ GST ಅನ್ನ ಕೂಡ ತೆಗೆದು ಹಾಕಿದೆ. ಸುಮಾರು 18% ವರೆಗೆ ನೀವು ಸೇವ್ ಮಾಡಬಹುದು. ಆದ್ರೆ ಮುಖ್ಯವಾದಂತ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಆನ್ಲೈನ್ ಅಲ್ಲಿ 25ಕ್ಕೂ ಹೆಚ್ಚು ಕಂಪನಿಗಳಿದೆ, ನೂರಾರು ಪ್ಲಾನ್ಗಳಿದೆ. ಇದರಲ್ಲಿ ಸೊ ಯಾವ್ದು ಸರಿಯಾದ ಪ್ಲಾನ್, ಏನೇನ್ ಕವರ್ ಆಗುತ್ತೆ, ಹೇಗೆ ಚೆಕ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರೂ ಟೆನ್ಷನ್ ಇದ್ರೆ ಅದಕ್ಕಾಗಿ ನಾನು ಒಂದು ರೆಕಮೆಂಡ್ ಮಾಡ್ತೀನಿ, ಡಿಟ್ಟೋ ಇನ್ಶೂರೆನ್ಸ್. ಸೊ ಇದು ಝೆರೋದ ಬೆಂಬಲ ಹೊಂದಿರುವಂತಹ ಕಂಪನಿ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಹಾನೆಸ್ಟ್ ಹಾಗೆ ಸ್ಪ್ಯಾಮ್ ಫ್ರೀ ಇನ್ಶೂರೆನ್ಸ್ ಸಲಹೆಯನ್ನ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಕನ್ಸಲ್ಟೇಷನ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಕ್ಲೇಮ್ ಸಪೋರ್ಟ್ ಎಲ್ಲವೂ ಕೂಡ 100% ಫ್ರೀ ಆಗಿರುತ್ತೆ. ಸೊ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆದ್ರೂ ಕೂಡ ಡಿಟ್ಟೋ ನಿಮ್ಮ ಪರವಾಗಿ ಹೆಲ್ಪ್ ಮಾಡುತ್ತೆ. ಅಂದ್ರೆ 24x7 ಸಪೋರ್ಟ್ ನಿಮ್ ಜೊತೆ ಇರ್ತಾರೆ. ಯಾವ ಸ್ಪ್ಯಾಮ್ ಕಾಲ್ ಕೂಡ ಇಲ್ಲ ಸ್ನೇಹಿತರೆ. ನಿಮ್ಮ ಸಮಯಕ್ಕೆ ನೀವು ಪಾಲಿಸಿಯನ್ನ ತೆಗೆದುಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನಾನು ಪರ್ಸನಲಿ ಡಿಟ್ಟೋನ ಯೂಸ್ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ಫ್ಯಾಮಿಲಿಗೆ ಸರಿಯಾದ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಡಿಟ್ಟೋ ಹೆಲ್ಪ್ ಮಾಡಿದೆ ಸ್ನೇಹಿತರೆ. ಸೊ ನಿಮಗೂ ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಫ್ರೀ ಕನ್ಸಲ್ಟೇಷನ್ ಅನ್ನ ಬುಕ್ ಮಾಡಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಪ್ಯಾನ್ ಅಪ್ಡೇಟ್ ಬಗ್ಗೆ ನೋಡೋಣ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ಯಾನ್ ಅರ್ಜಿ ನಿಯಮಗಳಲ್ಲಿ ಚೇಂಜಸ್ ಆಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಪ್ಯಾನ್ ಇಲ್ಲದವರಿಗೆ ನಿಮ್ಮ ಹತ್ರ ಇನ್ನೂ ಪ್ಯಾನ್ ಇಲ್ಲ ಅಂತಂದ್ರೆ ನಿಮಗೆ ಈ ಒಂದು ರೂಲ್ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿವರೆಗೆ ಯಾರಾದ್ರೂ ಪ್ಯಾನ್ ಕಾರ್ಡ್ ಮಾಡಬೇಕು ಅಂತಂದ್ರೆ ಕೇವಲ ಆಧಾರ್ ಕಾರ್ಡ್ ಅನ್ನ ಬಳಸಿ ತಕ್ಷಣವೇ ಪ್ಯಾನ್ ಕಾರ್ಡ್ ಅನ್ನ ಪಡಿಬೋದಿತ್ತು, ಹೌದಾ? ಇದು ತುಂಬಾ ಫಾಸ್ಟ್ ಆಗಿತ್ತು, ಈಸಿ ಆಗಿತ್ತು, ತುಂಬಾ ಸಿಂಪಲ್ ಕೂಡ ಆಗಿತ್ತು. ಸೊ ಯಾವುದೇ ಪೇಪರ್ ವರ್ಕ್ ಕೂಡ ಇರಲಿಲ್ಲ. ಆದ್ರೆ ಏಪ್ರಿಲ್ 1, 2026ರಿಂದ
ಆಪ್ಷನ್ ಕಂಪ್ಲೀಟ್ ರಿಮೂವ್ ಆಗ್ತಾ ಇದೆ. ಅಂದ್ರೆ ಇನ್ನು ಮೇಲೆ ಈ ಆಯ್ಕೆ ಇರೋದಿಲ್ಲ. ಹೆಚ್ಚಿನ ದಾಖಲೆಗಳು ಬೇಕಾಗಬಹುದು ಸ್ನೇಹಿತರೆ. ಅಂದ್ರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಏನೇನ್ ಕೇಳಬಹುದು ಅಂತ. ಸೊ ಮೊದಲನೇದಾಗಿ ಗುರುತಿನ ಚೀಟಿ, ಪ್ರೂಫ್ ಆಫ್ ಐಡೆಂಟಿಟಿ, ಹುಟ್ಟಿದ ದಿನಾಂಕ, ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ. 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಹೀಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಇದರ ಪರಿಣಾಮವಾಗಿ ಪ್ಯಾನ್ ಕಾರ್ಡ್ ಪಡೆಯೋದು ಇನ್ನು ಮುಂದೆ ಸುಲಭ ಅಲ್ಲ, ಹೆಚ್ಚು ಕಟ್ಟುನಿಟ್ಟಾಗಿರುತ್ತೆ. ಸೊ ಹೆಚ್ಚಿನ ಪರಿಶೀಲನೆಗೆ ಒಳಪಡಬಹುದು. ಅಂದ್ರೆ ಡಾಕ್ಯುಮೆಂಟ್ಸ್ ಜಾಸ್ತಿ ಬೇಕು, ಸ್ವಲ್ಪ ಹೆಚ್ಚು ಸಮಯವನ್ನ ಕೂಡ ತೆಗೆದುಕೊಳ್ಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಜೊತೆಗೆ ಒಂದಷ್ಟು ಚೇಂಜಸ್ ಹೇಳಲೇಬೇಕು. ಸರ್ಕಾರ ಹೊಸ ಪ್ಯಾನ್ ಫಾರ್ಮ್ಗಳು ಅಂದ್ರೆ ಪ್ಯಾನ್ ಅರ್ಜಿ ಫಾರ್ಮ್ಗಳನ್ನ ಇನ್ನು ಮುಂದೆ ಪರಿಚಯಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ನೀವು ಕೇಳ್ಬೋದು. ಉತ್ತಮ ಡೇಟಾ ಕ್ಯಾಪ್ಚರ್ ಮಾಡೋದಕ್ಕಾಗಿರ್ಬೋದು. ಇತ್ತೀಚೆಗೆ ಫ್ರಾಡ್ ಅಂತೂ ಸಾಕಷ್ಟು ನಡೀತಾ ಇದೆ, ವಂಚನೆ ನಡೀತಾ ಇದೆ. ಅದನ್ನ ಸ್ಟಾಪ್ ಮಾಡೋದಕ್ಕೆ ವಿನ್ಯಾಸಗೊಳಿಸಲಾಗ್ತಾ ಇದೆ ಸ್ನೇಹಿತರೆ. ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬರಬಹುದು. ಇನ್ನು ಪ್ಯಾನ್ ಕಾರ್ಡ್ ವಿನ್ಯಾಸದಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಪ್ಯಾನ್ ಕಾರ್ಡ್ ಡಿಸೈನ್ ಏನಿದೆಯೋ ಅದರಲ್ಲೂ ಕೂಡ ಚೇಂಜಸ್ ಆಗಬಹುದು. ಹೌದು, ಪ್ಯಾನ್ ಕಾರ್ಡ್ ಅಲ್ಲಿ ನೇಮ್ ಪ್ರಿಂಟ್ ಇರದೇ ಇರಬಹುದು ಅನ್ನುವಂತ ಡಿಸ್ಕಷನ್ ಕೂಡ ನಡೀತಾ ಇದೆ ಸ್ನೇಹಿತರೆ. ಸಿಸ್ಟಮ್ ಈಗ ಫಿಸಿಕಲ್ ಕಾರ್ಡ್ ಅಲ್ಲ, ಡಿಜಿಟಲ್ ವೆರಿಫಿಕೇಶನ್ ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ಯಾನ್ ಕಾರ್ಡ್ ಏನ್ ನಮ್ಗೀಗ ಇದೆಯೋ ಆ ಡಿಸೈನ್ ಅಲ್ಲಿ ಚೇಂಜಸ್ ಆಗಬಹುದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸಣ್ಣ ವಹಿವಾಟುಗಳಿಗೆ ಪ್ಯಾನ್ ನೀಡುವಂತ ಅವಶ್ಯಕತೆ ಇನ್ನು ಮುಂದೆ ಕಡಿಮೆ ಆಗುತ್ತೆ. ದೈನಂದಿನ ಖರ್ಚುಗಳಲ್ಲಿ ಯಾವುದೇ ಕಿರಿಕಿರಿ ಇರೋದಿಲ್ಲ ಸ್ನೇಹಿತರೆ. ಸಾಮಾನ್ಯ ಜನರಿಗೆ ನಿಯಮಗಳ ಪಾಲನೆ ಇನ್ನು ಮುಂದೆ ಈಸಿ ಆಗುತ್ತೆ. ಸೊ ದೊಡ್ಡ ವಹಿವಾಟುಗಳ ಮೇಲೆ ಮಾತ್ರ ಹೆಚ್ಚಿನ ಕಣ್ಗಾವಲು ಇರುತ್ತೆ ಸ್ನೇಹಿತರೆ. ಸೊ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಹೆಚ್ಚಿನ ದಾಖಲೆಗಳು ಬೇಕಾಗತ್ತೆ. ಸೊ ನಿಮ್ಮ ಪ್ಯಾನ್ ಆಗಿರ್ಬೋದು ಹಣಕಾಸಿನ ಚಟುವಟಿಕೆಗಳ ನಡುವೆ ಇನ್ನು ಮುಂದೆ ಸ್ಟ್ರಾಂಗ್ ಲಿಂಕ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹಿಂದೆ ಸಣ್ಣ ವಿಷಯಗಳಿಗೂ ಪ್ಯಾನ್ ಕಾರ್ಡ್ ನಾವು ಕ್ಯಾರಿ ಮಾಡಬೇಕಿತ್ತು, ಸೊ ಎಲ್ಲೆಡೆ ಯೂಸ್ ಮಾಡಬೇಕಿತ್ತು. ಆದ್ರೆ ಈಗ ಪ್ಯಾನ್ ಕಾರ್ಡ್ ಸ್ಮಾರ್ಟ್ ಆಗ್ತಾ ಇದೆ. ಸಣ್ಣ ವ್ಯವಹಾರಗಳಲ್ಲಿ ಇದು ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ, ಆದ್ರೆ ದೊಡ್ಡ ಹಣದ ಟ್ರಾನ್ಸಾಕ್ಷನ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಏಪ್ರಿಲ್ 1, 2026ರಿಂದ ಪ್ಯಾನ್ ಕಾರ್ಡ್ ಅಲ್ಲಿ ಏನೇನ್ ರೂಲ್ಸ್ ಚೇಂಜಸ್ ಆಗ್ತಾ ಇದೆ, ನೀವು ಏನ್ ಮಾಡಬೇಕು ಕಂಪ್ಲೀಟ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸ್ಕೊಳ್ಬೇಕು ಅಂತಂದ್ರೆ ಡಿಟೋ ಪ್ಲಾಟ್ಫಾರ್ಮ್ ಬಗ್ಗೆ ಕೂಡ ಹೇಳಿದ್ದೀನಿ. ಸೊ ಫ್ರೀ ಕನ್ಸಲ್ಟೇಷನ್ ಬೇಕು, ನಿಮಗೂ ಕೂಡ ಒಂದು ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೇರವಾಗಿ ಕ್ಲಿಕ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.